ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿವಸ ನಮ್ಮ ಹಾಸ್ಯದ ತುಣುಕುಗಳು ಹೆಂಗದವಂತ ನೋಡೋಣ. ನಮ್ಮ ಹುಚ್ಚೇಶಿ ಅಪ್ಪ ಮಗ ದೊಡ್ಡವಾದ ಅಂತೇಳಿ ಅವನ ಕನ್ಯೆನೂ ಲಗ್ನ ಮಾಡಿದ್ರಾತಂತೇಳಿ ಬ್ರೋಕರ್ನ ಮನೆಗೆ ಬರಾಕೆ ಹೇಳಿದ್ದೀನಿ ರೀ. ಒಂದು ದಿವಸ ಬ್ರೋಕರ್ ಬಂದ, ಒಂದು ಕಪ್ ಚಹಾ ಕೊಟ್ಟರು. ಚಹಾ ಕುಡಿಸಿ ಹುಚ್ಚಾರಪ್ಪ ಅವ ಕೂಡಿ, ಅಲ್ರಿ ಬ್ರೋಕರ, ಮತ್ತು ಮಗ ದೊಡ್ಡವಾದ, ಒಂದು ಕನ್ಯೆ ನೋಡ್ರಿ, ಲಗ್ನ ಮಾಡಿ ಬಾಳೆ ಮಾಡ್ಕೊಂಡು ತಿನ್ನಕ್ಕೆ ಹಚ್ಚಿಬಿಡೋನು ಅಂತಂದ್ರಿ. ಆಗ ಬ್ರೋಕರ್ ಏನು ಅನ್ಬೇಕ್ರಿ, ಅಲ್ರಿ ಗೌಡ್ರ, 50,000 ರೂಪಾಯಿ ಪಗಾರ ಐತೆ ಅಂದ್ರೆ ಕನ್ಯೆ ಹುಟ್ಟವಲ್ಲು, ಕನ್ಯೆ ಕೇಳಕ್ಕೆ ಹೋದ್ಗಳನ್ನ ಗೌರ್ಮೆಂಟ್ ನೌಕರಿ ಇದ್ರೆ ಬಾ ಅಂತಾರೆ. ಇಂಥದ್ರಾಗ ಬರೀ ಹೊಲ ಮನೆ ಇದ್ರೆ ಕನ್ಯೆ ಕೊಡ್ತಾರನ್ರಿ, ಎಲ್ಲಾರ ಕನ್ಯೆ ಕೇಳಬೇಡ್ರಿ ಗೌಡ್ರ, ಕನ್ಯೆ ಸಿಗೋದಿಲ್ಲ ಅಂತಂದನ್ರಿ. ಹಂಗಂದ್ಗುಣ ಗೌಡ್ರು ಗಾಬಾಗಿ, ಅಲ್ರಿ ಬ್ರೋಕರ, ಹಿಂಗೆ ಯಾಕೆ ಅಂತೀರಿ, ಬಡ್ಸೋಳೋ ಮಕ್ಕಳು ನಾವು, ಬಡವ್ರ ಕನ್ಯೆ ಇದ್ರು ನೋಡ್ರಿ, ನಮಗೇನು ಸಾಲಿನ ಕಲಿಬೇಕು ಅನ್ನಂಗಿಲ್ಲ, ಬಡ್ರ ಕನ್ಯೆ ಇದ್ದರೂ ನಾವು ಮಾಡ್ಕೊತೀವಿ, ಒಟ್ಟು ಅವ ಮಾಡ್ಕೊಂಡು ತಿಂದ್ರೆ ಸಾಕು, ಆತು ನಮಗೂ ವಯಸ್ಸಾತು, ಇನ್ನೇನೈತ್ರಿ ಅಂತೇಳಿ ಭಾಳ ಅಂದ್ರೆ ಭಾಳ ಬೇಡ್ಕೊಂಡ್ರಿ ಅವನ್ನ. ಆಗ ಬ್ರೋಕರ, ಅಲ್ರಿ ಗೌಡ್ರ, ಬಡವ್ರ ಕನ್ಯೆ ಇದ್ರೆ ನೋಡಂತೀರಿ, ಬಡ್ರ ಕನ್ಯೆ ಅಂದ್ರೆ ಏನು ಹಂಗೆ ಸಿಗ್ತಾವನ್ರಿ ಅವು? ಅವು ಈಗ ಡಿಗ್ರಿ ಕಲ್ತು ಕುಂತ್ಬಿಟ್ಟಾವು. ಅವು ಡಿಗ್ರಿ ಕಲ್ತಿರ್ತಾವು. ನಿಮ್ಮ ಮಗ ಇದ್ರೆ ಈಗ 7ನೇದು ಪಾಸ್ ಆಗ್ಯಾನ, 7ನೇದು 10ನೇದು ಪಾಸ್ ಆಗ್ಯಾನ, ಮತ್ತು ಇಂಥವ್ನು ಲಗ್ನ ಮಾಡ್ಕೊತಾರನ್ರಿ ಅವರು? ಹೆಂಗೆ ರೀ ಗೌಡ್ರಿ ನೀವು? ಒಟ್ಟ ಕನ್ಯೆ ಕೇಳಕ್ಕೆ ಹೋಗ್ಬೇಡ್ರಿ, ಒಟ್ಟ ಕನ್ಯೆನೇ ಇಲ್ಲ ನಮ್ಮ ಕಡೆ, ನೀವು ನೌಕರಿ ಇದ್ರೆ ಬರ್ರಿ ಅಂತಾರೆ, ಒಟ್ಟು ನೀವು ಕನ್ಯೆ ಕೇಳಬೇಡ್ರಿ ಅಂತಂದ್ರಿ ಬ್ರೋಕರ್. ಬ್ರೋಕರ್ ಹಂಗನ ಪಾಪ ತಂದೆ ತಾಯಿ ಭಾಳ ಬೇಡ್ಕೊಂಡ್ರಿ. ಅಲ್ರಿ ಬ್ರೋಕರ, ಕೈ ಮುಗಿತೀನಿ ರೀ, ನಿಮ್ಮ ಕಾಲು ಹಿಡಿತೀನಿ ರೀ, ನಮಗೇನೈತೆ ರೀ, ಇರೋ ಒಬ್ಬ ಮಗ ಅದಾನ, ಅವಾಗ ಹೌದು ಅಲ್ಲ ಮಾಡಿ ನಾವು ಹೋಗಿಬಿಡ್ತೀವಿ ರೀ, ಕೈ ಮುಗಿತೀನಿ ರೀ, ಒಂದು ಕನ್ಯೆ ಇದ್ರೆ ನೋಡ್ರಿ, ಹಂಗೆ ಅನ್ಬೇಡ್ರಿ ಅಂತ ಭಾಳ ಬೇಡ್ಕೊಂಡ್ರಿ ಅವರು. ಭಾಳ ಬೇಡ್ಕೊಂಡು ಬ್ರೋಕರ ಪಾಪ ಮರಿಗೆ, ಅಲ್ರಿ ಗೌಡ್ರ, ಮತ್ತು ಒಂದು ಮಾತು ಹೇಳ್ತೀನಿ, ನೀವೇನೋ ತಿಳ್ಕೊಲಿಕ್ಕಂದ್ರೆ, ಮತ್ತು ಇಲ್ಲೇ ಮಗ್ಳೂರಾಗ ಒಂದು ಕನ್ಯೆ ಐತಿ, ಮತ್ತು ಆ ಹುಡುಗಿಗೆ ಕಿವಿ ಕೇಳಂಗಿಲ್ಲ, ಮತ್ತು ನೀವು ನೋಡೋಣ ಅಂದ್ರೆ ಬೇಕಾರೆ ಕರ್ಕೊಂಡು ಹೋಗ್ತೀನಿ ರೀ, ಮತ್ತು ಹಿಂಗಾತನ ಅಲ್ರಿ ನೀವು ಅಂತಂದನ್ರಿ ಅವ. ಆಗ ಹುಚ್ಚಾರಪ್ಪ, ಆತು ಬಿಡ್ರಿ, ಅವ್ನ ಹಣೆ ಬರ್ದಾಗ ಇದ್ದಿದ್ದಾಗತ್ತೆ, ಯಾರೇನು ಮಾಡೋಕ್ಕಾಗತ್ತೆ, ಹಣೆ ಬರ ತಪ್ಸೋಕ್ಕಾಗೋದಿಲ್ಲ, ನೋಡೋಣಂತ್ರಿ, ಮನ್ಸಿಗೆ ಬಂತಂದ್ರೆ ಮಾಡ್ಕೊಂಬಿಡೋಣಂತ, ಕೇಳ್ತೀನಿ ರೀ ಮಗನ್ನ, ಅವ ಹೆಂಗಂತಾನ ಹಂಗೆ ಅಂತೇಳಿ ಹುಚ್ಚನ ಕೇಳಿದ್ರಿ ಅವರಪ್ಪ. ಅಲ್ಪ ಮತ್ತು ಹಿಂಗಂತ, ಮತ್ತು ಕನ್ಯೆ ನೋಡಕ್ಕೆ ಹೋಗೋಣ, ಹೆಂಗೆ ಮಾಡೋಣ ಅಂತ ಕೇಳಿದರು. ಆಗ ಹುಚ್ಚೇಸಿ, ಆತು ಬಿಡಿಯಪ್ಪ, ನೀವು ಹೆಂಗೆ ಅಂತೀರಿ ಹಂಗಂತೇಳಿ ಅಂದ. ಆಗ ಹುಚ್ಚಾರಪ್ಪ, ಆತ್ರಿ ಬ್ರೋಕರ, ಮತ್ತು ನೀವು ಹೆಂಗೆ ಅಂತೀರ ಅಂದು ಹೋಗ್ಬಿಡೋನು ಕನ್ಯೆ ನೋಡಕ್ಕೆ ಅಂತ ಅಂದನ್ರಿ ಅವರಪ್ಪ. ಬ್ರೋಕರ್ ಏನು ಅನ್ಬೇಕ್ರಿ, ನಾಳೆಗೆ ಹೋಗ್ಬಿಡೋಣ್ರಿ, ಮತ್ತು ಬಿಡೋದ ಬೇಡ್ರಿ, ಇದನ್ನು ಬಿಟ್ರೆ ಕೆಡ್ತೀವಿ ನಾವು, ನಾಳೆಗೆ ಹೋಗಿ ನೋಡ್ಕೊಂಬಂದುಬಿಡೋಣ್ರಿ, ಮೊದಲು ವಿಚಾರ ಕಟ್ ಮಾಡೋಣ ಅಂತ ಅಂದನ್ರಿ. ಮುಂಜಾನೆ ಲಗುನ ತಯಾರಿ 8 ಗಂಟೆಗೆ ಹೋಗ್ಬಿಡೋಣ ಅಂತ ಹೇಳಿದನು ರೀ ಒಬ್ಬ ಬ್ರೋಕರ್. ಆಗ ಹುಚ್ಚೇಶ್ವರಪ್ಪ ಎಲ್ಲರೂ ಹ್ಞೂ ಅಂದು, ಮುಂಜಾನೆ 7:30 ಆಗಿತ್ತು. ಹುಚ್ಚ ನನ್ನ ಕಡೆ ಬಂದು, ದೋಸ್ತ, ಮತ್ತು ಹಿಂಗೆ ಕನ್ಯೆ ನೋಡಕ್ಕೆ ಹೋಗ್ಬೇಕಾಗೈತಿ, ನೀನು ಬಾಲ್ಯ ಜೋಡಾಗತ್ತಾ, ಹೋಗೋಣ ಅಂದನ್ರಿ. ಆತು ಬಿಡಲೆ, ಮತ್ತು ಏನು ನಂದರ ಏನು ಕೆಲಸ ಐತಿ, ಬರ್ತೀನಿ ನಡಿ ಅಂತೇಳಿ ಹೋದೇನಿ ರೀ. ಹೋದ್ವಿ ಹೆಣ್ಣೆವ್ರ ಮನೆ ಕಡೆ. ಬಾಗಲ್ದಾಗ ಹೊಸ್ಲಿ ಮ್ಯಾಗ ಒಂದು ಹುಡುಗ ಕುಂತಿದ್ದೀನಿ ರೀ, 7-8 ವರ್ಷದ ಹುಡುಗ ಇದ್ದವ. ಇವ ನಮ್ಮ ಹುಚ್ಚ, ಅಲ್ಲೋ ತಮ್ಮ, ಹೊಸ್ಲಿ ಮ್ಯಾಗ ಕುಂತೀಯಲ್ಲೋ ತಮ್ಮ, ನೀನು ಹೋಗೋರಿಗೆ ಬರೋರಿಗೆ ಎಷ್ಟು ತೊಂದರೆ ಆಗುತ್ತಾ ಗೊತ್ತಾಗೋದಿಲ್ಲ ನಿನಗೆ, ದೊಡ್ಡ ಹುಡುಗ ಆಗಿದೆ, ಇಲ್ಲಿ ಕಟ್ಟಿ ಮ್ಯಾಗ ಕುಂದ್ರಾಕೆ ಬರೋಂಗಿಲ್ಲನಪ್ಪ ಅಂತ ಅಂದನ್ರಿ ಇವ ನಮ್ಮ ಹುಚ್ಚ. ಆಗ ಆ ಹುಡುಗಿ ಏನು ಅನ್ಬೇಕ್ರಿ, ಹೌದನ್ರಿ ಅಜ್ಜಾರ, ನಾನು ಹೊಸ್ಲಿ ಮ್ಯಾಗ ಕುಂತೀನಿ ಏನ್ರಿ ಅಜ್ಜಾರ, ನನಗೆ ಗೊತ್ತಾಗಲಿಲ್ಲ ನೋಡ್ರಿ ಅಜ್ಜಾರ, ಸ್ವಲ್ಪ ಕೈ ಹಿಡೀರಿ ಅಜ್ಜಾರ, ಕಟ್ಟಿ ಮ್ಯಾಗ ಕುಂದ್ರಸ್ರಿ ನನ್ನ ಅಂತ ಅಂದನ್ರಿ ಹುಡುಗ. ಅಜ್ಜಾರ ಅಂದ್ಕೊಳ ಗಾಬಾದನ್ರಿ ಇವ ನಮ್ಮ ಹುಚ್ಚ. ಅಲ್ಲಿ ಹುಚ್ಚೋಳ ಮಗನ, ನಾ ಏನು ಅಜ್ಜ ಕಣ್ಣಂಗೆ ಕಾಣಿಸ್ತೀನಿ ನಿನ್ನ ಕಣ್ಣಿಗೆ, ಸ್ವಲ್ಪ ಕಣ್ ತೆಗೆದು ನೋಡೋಣ, ಸ್ವಲ್ಪ ಮಳಸೋಳ ಮಗನ ಅಂತೇಳಿ ಬಾಯ್ ಮಾಡಿದ್ದೀನಿ ರೀ. ಆಗ ಆ ಹುಡುಗಿ ಏನು ಅನ್ಬೇಕ್ರಿ, ಅಜ್ಜಾರ ಕಣ್ಣು ಕಾಣಂಗಿಲ್ಲ ರೀ ಅಜ್ಜಾರ, ನನಗೆ ಕಣ್ಣು ಕಂಡಿದ್ರೆ ನಾ ಎಲ್ಲಿ ಅಂತಿದ್ದೀನಿ ರೀ ಅಜ್ಜಾರ, ನಿಮ್ಗೆ ಅದಕ್ಕೆ ಹೇಳಿದ್ದೀನಿ ರೀ, ನಿಮ್ಗೆ ಕೈ ಹಿಡಿದು ಕಟ್ಟಿ ಮ್ಯಾಗ ಕುಂದರ್ಸ್ರಿ ಅಜ್ಜಾರ ಅಂತೇಳಿ ಅದರ ಸಂಬಂಧ ಹೇಳಿದ್ದೀನಿ ರೀ ಅಜ್ಜಾರ ಅಂತ ಆ ಹುಡುಗ ಅಂದನ್ರಿ. ಇವ ಗಾಬಾಗಿ
ಕಣ್ಣು ಕಾಣಂಗಿಲ್ಲನು ತಮ್ಮ ಪಾಪ ನನಗೇನು ಗೊತ್ತವ ಮರ ಹಂಗೆ ಬೇಯ್ದು ಬಿಟ್ನಪ್ಪ ನಿನ್ನ ಅಂತೇಳಿ ಕೈ ಹಿಡಿದು ಮೆಲ್ಲಕ ಕಟ್ಟಿ ಮ್ಯಾಗ ಕುಂದರ್ಸಿದನು ರೀ. ಕಟ್ಟಿ ಮ್ಯಾಗ ಕುಂದರ್ಸಿ ತಮ್ಮ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದನು ರೀ ನಮ್ಮ ಹುಚ್ಚ ಅವಾಗ. ಆಗ ಹುಡುಗ ಏನು ಅನ್ಬೇಕ್ರಿ, ಮುಕ್ಕಣ್ರಿ ಅಂತ ನಮ್ಮ ಹುಚ್ಚ ಗಾಬ ಅದನ್ರಿ. ಮುಕ್ಕಣ್ಣ ಯಾವ ಮರ ನಿನಗೆ ಹೆಸರು ಇಟ್ಟವ, ಇದ್ದುದು ಎರಡು ಕಣ್ಣ ಕಾಣವಲ್ಲು ನಿನ್ನ ಹಣೆ ಬಾರ, ಮತ್ತು ಮುಕ್ಕಣ್ಣಂತ ಹೆಸರಿಟ್ರ ನಿನಗೆ, ಪುಣ್ಯಾತ್ಮಪ್ಪ ನಿನಗೆ ಹೆಸರು ಇಟ್ಟವ. ಆತು ಬಿಡು ಮರೆ ಕುಂದ್ರಿ ಇಲ್ಲೇ ಕಟ್ಟಿ ಮ್ಯಾಗ ಕುಂದ್ರೆ ನಾವು ಒಳಗೆ ಹೋಗಿ ಕೆಲಸ ಐತಿ ಅಂತೇಳಿ ಒಳಗೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋದನ್ರಿ. ಒಳಗೆ ಹೋದ್ವಿ, ಬೀಗತಿ ಒಂದು ದೊಡ್ಡ ಚಾಪಿ ತಂದು ಚಾಪಿ ಹಾಸಿ ಎಲ್ಲರನ್ನೂ ಕುಂದರ್ಸಿದಲ್ರಿ. ನಾವೆಲ್ಲರೂ ಕುಂತ್ವೇನ ಹಂಗೆ ಚಹಾ ತೊಗೊಂಬಂದ್ರಿ. ಬೀಗತಿ ಚಹಾ ತೊಗೊಂಬಂದ್ಲು, ಎಲ್ಲರಿಗೂ ಚಹಾ ಕೊಟ್ಲು. ನಮ್ಮ ಹುಚ್ಚಗೆ ಚಹಾ ಕೊಡಕ್ಕೆ ಹೋದ್ಲು. ನಮ್ಮ ಹುಚ್ಚ ಬ್ಯಾಡ್ರಿ ನಾ ಚಹಾ ಕುಡಿಯಂಗಿಲ್ಲ ರೀ ಅಂತ ಇವ ಅಂದನ್ರಿ. ಇವಾಗ ಚಹಾ ಕುಡಿಯಂಗಿಲ್ಲ ರೀ ನಾನು ಆಕಿ ಅಂತ ಆಕಿ ಅಂದಳ್ರಿ. ಆಕಿ ಅಂದ್ಗಳನ ಇವ ನಮ್ಮ ಹುಚ್ಚ ಗಾಬ ಬಿಟ್ಟನ್ರಿ. ನನ್ನ ಕಡೆ ಮುಖ ಮಾಡಿ, ಅಲ್ಲಿ ದೋಸ್ತ ಏನ್ರಿ ಇವರು ಚಹಾ ಕುಡಿಯಂಗಿಲ್ಲ ಅಂತ ನಾ ಅಂತೀನಿ, ಅವ್ರಿದ್ರು ಹ್ಞೂ ಅಂತಾರಲ್ರಿ ಅಪ್ಪ, ಮಾತಾರ ಬರ್ತಾವಿಲ್ಲ ಏನು ಮಳಿಗೆ ಅಂತಂದನ್ರಿ. ಇವ ಕೇಳಲಿ ಅಂತ ನನಗಂದನ್ರಿ. ನಾ ಅಂದೆ ಓಲೆಪ್ಪ ಮರೆಯ ನೀನ ಕೇಳು, ನನಗೆ ಯಾಕೆ ಬೇಕಾಯ್ತು ಮರೆಯ ಅಂತ ನಾ ಅಂದನ್ರಿ. ಆಗ ಮಗ ಹುಚ್ಚು ಸುಮ್ಮನಿರ್ಲಿಲ್ಲ ರೀ. ಬ್ರೋಕರ್ಗೆ ಅಲ್ರಿ ಇವರು ಚಹಾ ಒಲ್ಲೆ ಅಂತ ಹೇಳಕತ್ತೀನಿ, ಇವ್ರಿದ್ರೆ ಹ್ಞೂ ಅನ್ನಕತ್ತಾರಲ್ರಿ, ಯಾರು ಇವರು ಅಂತ ಕೇಳಿದನ್ರಿ ಬ್ರೋಕರ್ನ. ಆಗ ಬ್ರೋಕರ್ ಅಂದನ್ರಿ, ತಮ್ಮ ಅವರು ನೀನು ನೋಡಕ್ಕೆ ಬಂದಿಯಲ್ಲ ಹುಡುಗಿ, ಆ ಹುಡುಗಿ ಅವಪ್ಪ ನಿಮ್ಮ ಮತ್ತೆ ಆಗಕ್ಕಿ ಅಂತಂದನ್ರಿ ಬ್ರೋಕರ್. ಇವ ತಣ್ಣಗಾದನ್ರಿ ನಮ್ಮ ಹುಚ್ಚ. ಅಲ್ಲ ಅವನು ಮಾತು ಬರೋಂಗಿಲ್ಲ ನಮ್ಮ ಅತ್ತಿಗೆ. ಯಪ್ಪ ಹೆಂಗೋ ಮರ ಇದು ಅತ್ತಡಿ ಅಂತೇಳಿ, ಅಲ್ರಿ ಅಕ್ಕರ ಅಲ್ಲಿ ಬಾಗಲ್ದಾಗ ಏನು ಕುಂತಾನಲ್ರಿ ಹುಡುಗ, ಅವ ನಿಮ್ಮ ಮನೆ ಅವನ್ರಿ ಅಂತ ಕೇಳಿದನ್ರಿ. ಆಗ ಏನು ಮಳೆ ಏನು ಅನ್ಬೇಕ್ರಿ, ಅಂತ ಅಂದಳ್ರಿ ಆಕಿ. ಅಂದ್ರೆ ಅವ ಹುಡುಗ ನಾನು ಎರಡನೇದವಪ್ಪ ಅಂತ ಹೇಳ್ದಂಗ್ರಿ. ಚುನ್ನದಕ್ಕೆ ಹುಡುಗಿ ಎರಡನೇದವ ನನ್ನ ಮಗ ಅಪ್ಪ ಅಂತ ಹೇಳಿದಳ್ರಿ ಆಕಿ ಸನ್ನಿ ಮಾಡಿ. ಇವಂಗ ಮತ್ತಿಟ್ಟು ಹುಚ್ಚು ಹಿಡಿತ್ರಿ ನಮ್ಮ ಹುಚ್ಚಗ. ಅಲ್ಲ ಅವ ಕಣ್ಣು ಕಾಣಂಗಿಲ್ಲ, ಹುಡುಗ ಈಕಿಗೆ ಬಾಯಿ ಬರೋಂಗಿಲ್ಲ. ಆಕಿ ನನ್ನ ಹೆಂಡತಿ ಕಟ್ಕೊಳ್ಳೋಕೀಗೆ ಕಿವಿ ಕೇಳಂಗಿಲ್ಲ ಅಂತ ಹೇಳ್ತಾನೆ ಬೇಕಾರೆ. ಇನ್ನೂ ಏನೇನೈತನಪ್ಪ ಇವ್ರ ಮನ್ಯಾಗಿನ ಹಣೆ ಬಾರ. ಆ ತಡಿ ಮಾರ ನೋಡ್ಯಾರ ನೋಡೋನು ಹೆಂಡ್ತಿನ ಅಂಥೇಳಿ ಬ್ರೋಕರ್ಗೆ, ಅಲ್ರಿ ಬ್ರೋಕರ ಏನು ರೀ ನೀವು ಮತ್ತು ಇವರು ಬಾಯಿ ಇಲ್ಲ ಮಾತಾಡೋಕೆ ಬರೋಂಗಿಲ್ಲ ಅಂತೇಳಿ ಇವ್ರು ಚಾಕೊಳಕ್ಕೆ ಬಂದಾರ, ಇವ್ರು ಯಜಮಾನ್ರಿ ಇಲ್ಲದಾರ ರೀ, ಅವ್ರು ಎಲ್ಲಿ ಕಾಣವಲ್ರಲ್ರಿ ಮತ್ತು ಅಂತ ಅಂದನ್ರಿ ಹುಚ್ಚ. ಆಗ ಬ್ರೋಕರ್ ಅಂದ, ಇಲ್ಲ ತಮ್ಮ ಅವ್ರು ಒಳಗದಾರ, ಒಳಗೆ ಮಕ್ಕೊಂಡಾರ ಅಂತಂದನ್ರಿ. ಮಕ್ಕೊಂಡಾರ ಅಲ್ರಿ ಬ್ರೋಕರ, ನಾವು ಕಣ್ಣು ನೋಡೋಕೆ ಬಂದಿದ್ರೆ ಗೊತ್ತೈತಿಲ್ರಿ ಅವರಿಗೆ, ಮಕ್ಕೊಂಡ್ರ ಅಂತ ಹೇಳ್ತೀರಲ್ರಿ. ಅಲ್ರಿ ನಾವು ಕಣ್ಣು ನೋಡೋಕೆ ಬಂದೀವಿ, ದೂರ ಬಂದು ಕುಂದ್ರೋದು ಬಿಟ್ಕೊಟ್ಟು ಒಳಗೆ ಮಕ್ಕೊಂಡ್ರಂದ್ರೆ ಹೆಂಗ್ರಿ, ಕರೀರಿ ಅವ್ರನ್ನ ಅಂತಂದನ್ರಿ ಇವ ನಮ್ಮ ಹುಚ್ಚ. ಆಗ ಬ್ರೋಕರ್ ಅಂದ, ಇಲ್ಲ ತಮ್ಮ ಅವರಿಗೆ ಎದ್ದು ಕುಂದ್ರಕ್ಕೆ ಬರೋಂಗಿಲ್ಲ, ಮೊನ್ನೆ ಅವರಿಗೆ ಪಾರ್ಸಿ ಹೊಡೆದೈತೆ, ಹಿಂಗಾಗಿ ಅವ್ರಿಗೆ ಎದ್ದು ಕುಂದ್ರಕ್ಕೆ ಬರೋಂಗಿಲ್ಲ ಅಂತಂದನ್ರಿ ಬ್ರೋಕರ್. ಮತ್ತಿಟ್ಟು ತನಗಾದನ್ರಿ ನಮ್ಮ ಹುಚ್ಚ. ಅಲ್ಲ ಹುಡುಗ ಕಣ್ಣು ಕಾಣಂಗಿಲ್ಲ, ತಾಯಿಗೆ ಮಾತು ಬರೋಂಗಿಲ್ಲ, ತಂದೆಗೆ ಎದ್ದು ಕುಂದ್ರಾಕೆ ಬರೋಂಗಿಲ್ಲ, ಮತ್ತು ಈಟ ಐತೋ ಇನ್ನೇನು ಮತ್ತು ಏನರ ಐತಪ್ಪ ಬ್ರೋಕರ. ಮತ್ತು ಆ ಹುಡುಗಿಗೆ ಕಿವಿ ಕೇಳಂಗಿಲ್ಲ ಅಂತ ಹೇಳಿದಿ, ಮತ್ತು ಕಿವಿ ಆಟ ಕೇಳಂಗಿಲ್ಲೋ ಏನು, ಮತ್ತು ಏನರ ಸೈಡ್ ಪಾರ್ಟ್ಸ್ ಏನರ ಹೆಚ್ಚು ಕಮ್ಮಿ ಏನರ ಆಗ್ಯಾವನಪ್ಪ ಅಂತ ಕೇಳಿದನ್ರಿ ಬ್ರೋಕರ್ನ. ಆ ಬ್ರೋಕರ್ ಅಂದ, ಸುಮ್ ಕುಂದ್ರು ಚೇಸಿ, ಯಾಕೆ ಅವಸರ ಮಾಡ್ತೀನಿ ನೀನು, ತಡಿ ಒಂದು ಸ್ವಲ್ಪ ಆ ಹುಡುಗಿ ಬರಲಿ, ಬಂದೆ ಅಂದ್ರೆ ಬಿಡಂಗ ಇಲ್ಲ ನೀನು, ಆಕಿನ ಬೇಕಂತ ಹೇಳ್ತೀನಿ, ನೀನು ಬೇಕಾದ್ರೆ ನೋಡು ತಡಿ ಒಂದು ಸ್ವಲ್ಪ ಅವಸರ ಮಾಡಬೇಡ ಅಂತೇಳಿ ಅವ್ನು ಕುಂದಿರ್ಸಿ ಹುಡುಗಿ ಕರ್ಕೊಂಬರ್ರಿ ಅಂತ ಬಾಯ್ ಮಾಡಿದ್ದೇನೆ ರೀ ಬ್ರೋಕರ್. ಆತು ಒಂದಿಬ್ಬರು ಬಂದು ಹುಡುಗಿನ ಕರ್ಕೊಂಬಂದು ಕುರ್ಚಿ ಮ್ಯಾಗ ಕುಂದಿರ್ಸಿದ್ರಿ.
ಕುರ್ಚಿ ಮ್ಯಾಗ ಕುಂದ್ರಸನ ನಮ್ಮ ಹುಚ್ಚ ಮೊದ್ಲಕ್ಕಾಗಿ ಹುಡುಗಿ ಮುಖ ನೋಡಲಿಲ್ಲ ರೀ. ಮೊದಲಕ್ಕೆ ಕಾಲು ನೋಡಿದನು ರೀ. ಯಾಕಂದ್ರೆ ಒಟ್ಟರು ಮನ್ಯಾಗ ಒಂದೊಂದು ಥರ ಅದಾರ. ಈಕೆಯರ ಸುದ್ದ ಅದಾಳಿಲ್ಲ ಅಂತೇಳಿ ಮೊದಲಕ್ಕೆ ಕಾಲು ನೋಡಿದನು ರೀ. ಕಾಲು ಸುದ್ದ ಅದ. ಆವಾಗ ಪರೀಕ್ಷೆ ಮಾಡಿದ್ರೆ ಆತಡಿ ಅಂತೇಳಿ ನಮ್ಮ ಹುಚ್ಚ ಏನು ಮಾಡಿದ ಬ್ರೋಕರ್, ಹುಡುಗಿನ ಎದ್ದಿಂದ್ರ ಅಂತ ಹೇಳ್ರಿ ಅಂತ ಅದು ಬ್ರೋಕರ ಆತಪ್ಪ ಆಯ್ತು ಹುಡುಗಿನ ಒಂದು ಸ್ವಲ್ಪ ಎದ್ದು ನಿಂದಿರ್ಸ್ರವ ಅಂತಂದರು. ಆ ಹುಡುಗಿ ಎದ್ದು ನಿಂತೇಳಿಲ್ರಿ. ಎದ್ದಿಂದ್ರ ಹಾಂ ಬರೋಬ್ಬರಿ ಆಯ್ತು ನೋಡ್ರಿ, ಈಗ ಕರೆಕ್ಟ್ ಅದ ಕುಂದರ್ರಿ ಅಂತ ಆ ಹುಡುಗಿನ ಕುಂದರ್ಸಿದ್ರು. ಕೈ ಹಿಂಗೆ ತೊಡೆ ಮ್ಯಾಗ ಇಟ್ಕೊಂಡು ಕುಂತಿಂದ ಮತ್ತು ಕೈ ಪೈ ಅಗಳಾಡಿಸ್ತಾಳೆ ಇಲ್ಲಿಕ್ಕೆ ಅಂತ ತಿಳ್ಕೊಂಡು ಸಂಶಯ ಬಂದು ಬ್ರೋಕರ್ಗೆ, ಅಲ್ರಿ ಮತ್ತು ಹುಡುಗಿನ ಸ್ವಲ್ಪ ಎರಡು ಕೈ ಮ್ಯಾಗ ಎತ್ತಂತ ಹೇಳ್ರಿ ಅಂತಂದನ್ರಿ. ಬ್ರೋಕರ್ಗೆ ಸಿಟ್ಟು ಬಂತ್ರಿ. ಅಲ್ಲೇ ಮಳಸೊಳ ಮಗನ, ನೀ ಏನು ಕನ್ಯೆ ನೋಡಕ್ಕೆ ಬಂದಿ ಏನು ಮತ್ತೇನು ಹುಡುಗಿದು ಡ್ಯಾನ್ಸ್ ಮಾಡೋದು ನೋಡಕ್ಕೆ ಬಂದಿ? ಬೇಕಾದ್ರೆ ಹೇಳ್ಬೇಕಾರ ಡ್ಯಾನ್ಸ್ ಮಾಡಿಸಂದ್ರೆ ಮಾಡಿಸಿಬಿಡ್ತೀನಿ ಮಳಸೊಳ ಮಗನ. ಕನ್ಯೆ ನೋಡಕ್ಕೆ ಬಂದು ಕ್ಯಾಶ್ ಕೈ ಎತ್ತು ಕಾಲು ಎತ್ತು ಅಂತೇಳಿ ಬೇಷಿಸಿ ಸುಮ್ಮನೆ ಕುಂದಿರ್ತೇನೆ ಒದೇ ಅಂದೆ. ಕನ್ಯೆ ನೋಡೋದಕ್ಕೆ ಬಂದಿದ್ದಿ, ಕನ್ಯೆ ನೋಡಿ ಹೋಗಿ ನೀ ಸುಮ್ಮನೆ ಅಂತೇಳಿ ಬಾಯ್ ಮಾಡಿದನ್ರಿ ಬ್ರೋಕರ್. ಆಗ ನಮ್ಮ ಹುಚ್ಚ ಏನೂ ಮಾತಾಡಲಾರ್ದ ಸುಮ್ಮ ಕುಂತು ಕನ್ಯೆ ನೋಡಿದನ್ರಿ. ಮಕ್ಕ ನೋಡಿದ ಭಾಳ ಖುಷಿ ಆಗಿಬಿಡ್ತ್ರಿ. ಅವಾಗ ಕೆಂಪನ ಗಲ್ಲ, ಕಣ್ಣು ಮೂಗು ಕಿವಿ ನೋಡಿ ಗಾಬ್ ಆಗ್ಬಿಟ್ಟನ್ರಿ. ಕೆಂಪನ ಹುಡುಗಿ ನೋಡಿದ್ರೆ ಬಿಡಬಾರ್ದ್ರಿ, ಆ ನಮೂನೆ ಅದಲ್ಲ. ಆದ್ರೆ ಕಿವಿ ಕೇಳಂಗಿಲ್ಲ ಅಂತಾರೆ. ಇದ್ರಿ ಇರೋಲ್ದಾಕ ಕಿವಿ ಕೇಳಿಲ್ಲ, ಈಕಿನ್ನ ಮಾಡ್ಕೊಂಡ್ರೆ ಆತು ಅಂತೇಳಿ ವಿಚಾರ ಮಾಡಿ ಬ್ರೋಕರ್ಗೆ ಏನು ಹೇಳಿದ್ನಂದ್ರೆ, ಬ್ರೋಕರ್ ಸರ ಮತ್ತು ಒಂದು 2 ನಿಮಿಷ ಹುಡುಗಿ ಜೋಡಿ ಮಾತಾಡ್ಬೇಕಂತ ಮಾಡೀನಿ, ಒಂದು ಸ್ವಲ್ಪ ಅವಕಾಶ ಮಾಡಿಸ್ಕೊಡ್ರಿ ಅಂತಂದನ್ರಿ ನಮ್ಮ ಹುಚ್ಚ. ಆಗ ಬ್ರೋಕರು ಆತು ಬಿಡಪ್ಪ ಮತ್ತು ಮಾತಾಡ್ತಾನಂತ. ಅಲ್ರಿ ಮತ್ತು ಹೆಣ್ಣಿನ ಕಡೆಯಲ್ಲವ್ರ ಮತ್ತು ಹುಡುಗ ಒಂದು 2 ನಿಮಿಷ ಹುಡುಗಿ ಜೋಡಿ ಮಾತಾಡ್ತಾನಂತ, ಮತ್ತೊಂದು 2 ನಿಮಿಷ ಕಳಿಸ್ಕೊಡ್ರಿ ಅಂತೇಳಿ ಹೇಳಿದ್ರನ್ರಿ ಅವ. ಆಗ ಇಲ್ತಮ್ಮ ಉಚ್ಚಾಸಿ ಅಡುಗೆ ಮನ್ಯಾಗ ಅದಾಳ ಹುಡುಗಿ, ಅಡುಗೆ ಮನೆಗೆ ಹೋಗಪ್ಪ, ಹೋಗಿ 1 2 ಮಾತು ಮಾತಾಡ್ಕೊಂಡು ಬಾ ಅಂತೇಳಿ ಹುಚ್ಚನ ಕಳಿಸಿದ್ರಿ ಒಳಗೆ. ಇವ ನಮ್ಮ ಹುಚ್ಚ ಒಳಗೆ ಹೋಗಿ ಹಿಂಗೆ ಕೈ ಕಟ್ಕೊಂಡು ನಿಂತನ್ರಿ ಆಕೆ ಹುಡುಗಿ ಮುಂದೆ ನಿಂತು, ನಿಮ್ಮ ಹೆಸರು ಏನ್ರಿ ಅಂತ ಕೇಳಿದನ್ರಿ. ಆಗ ಹುಡುಗಿ ಏನಂದ್ರಿ, ಸಾಲಿರ್ಯಾ ಸಾಲಿ ಕಲ್ತಿಲ್ರಿ, ಸಾಲಿಗೆ ನಮ್ಮಪ್ಪ ಹೋಗಬೇಡ ಅಂದನ್ರಿ, ಅದಕ್ಕೆ ನಾ ಸಾಲಿಗೆ ಹೋಗಿಲ್ರಿ ಅಂತಂದಳ್ರಿ. ಆಗ ನಮ್ಮ ಹುಚ್ಚ ಇವನು ನಾವೊಂದು ಹೇಳಿದ್ರಿ, ಇವನವ್ನು ಇದೊಂದು ಹೇಳುತ್ತಲೋ ಮರ ಅಂತೇಳಿ, ಅಲ್ರಿ ನಿಮ್ಮ ಹೆಸರು ಏನ್ರಿ ಅಂತ ಜೋರಾಗ ಕೇಳಿದನ್ರಿ. ಆಗ ಆ ಹುಡುಗಿ ಏನಂದ್ರಿ, ಅಡುಗೆದಂದ್ರೆ ಅಡುಗೆ ಎಲ್ಲ ಮಾಡ್ತೀನಿ ರೀ ನಾ, ಆದ್ರೆ ರೊಟ್ಟಿ ಒಂದ ಮಾಡಕ್ಕೆ ಬರಂಗಿಲ್ಲ ರೀ ನನಗೆ, ರೊಟ್ಟಿ ಒಂದು ಬಿಟ್ಟು ಎಲ್ಲನೂ ಮಾಡ್ತೀನಿ ರೀ ಅಂತಂದಳ್ರಿ ಹುಡುಗಿ. ಇವ ಹುಚ್ಚ ಬ್ಯಾಡ ಮಾರಾಯ, ನಾವೊಂದು ಅಂದ್ರೆ ಇದು ಒಂದು ಅನ್ನತ್ತ, ನಾವೊಂದು ಏನರ ಹೇಳ್ಬೇಕು, ಇದೊಂದು ತಂದ ತಾವು ಹೇಳಬೇಕು. ಇನ್ನು ಈಕಿನ ಕಟ್ಕೊಂಡೆ ಅಂದ್ರೆ ಅವ್ರ ಅಪ್ಪನ್ನ, ಅವ್ರ ಅವ್ವನ್ನ, ಅವ್ರ ತಮ್ಮನ್ನ ಒಟ್ರು ನಾನಾ ಜೋಪಾನ ಮಾಡ್ಬೇಕಾಗತ್ತೆ. ಬೇಡ ಮಾರಾಯ, ಹಂಗೆ ಇರೋದು ಬೇಸಿ ಇದನ್ನು ಲಗ್ನ ಮಾಡಿಕೊಂಡು ಸಾಯಿ ಮಠ ಓಡಾಡೋದಾಗೈತೆ ನನ್ನ ಬಾಳೆ ಅಂತೇಳಿ ಬೇಡ ಅಂತೇಳಿ ಹೊರ ಬಂದನ್ರಿ. ಹೊರ ಬಂದು ಕುಂತ ಬ್ರೋಕರ್, ಆತನಪ್ಪ ತಮ್ಮ ನೋಡಿದೆ ಮಾತಾಡಿದೆ, ಮನ್ಸಿಗೆ ಬಂದತಿಲ್ಪ ನಿನ್ನ ಹುಡುಗಿ ಅಂತ ಕೇಳಿದನ್ರಿ ಬ್ರೋಕರ್. ಕೇಳಿದ್ಗಳೇ ನಮ್ಮ ಹುಚ್ಚೇಶ ಅಂದ, ಇಲ್ರಿ ಬ್ರೋಕರ, ಈಗ ಏನು ಹೇಳೋದು ಬೇಡ್ರಿ, ಊರಿಗೆ ಹೋಗಿಂದ ನಾ ಎಲ್ಲ ಹೇಳ್ತೀನಿ ರೀ ನಿಮ್ಗೆ ಅಂತೇಳಿ ಎದ್ದು ಹೊರ ಬಂದನ್ರಿ. ನೋಡ್ರಿ ಇಷ್ಟು ಗದ್ದಲ ಆತ್ರಿ ಬರೀ ಕನ್ಯೆ ನೋಡಕ್ಕೆ ಹೋದ್ರೆ. ಇಲ್ಲಿಯವರೆಗೂ ಹಾಸ್ಯದ ತುಣುಕುಗಳನ್ನು ಕೇಳಿದಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಹೀಗೆ ನಮಗೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದರೆ ಮುಂದೆ ಇದೇ ರೀತಿ ಒಳ್ಳೆಯ ಹಾಸ್ಯದ ತುಣುಕುಗಳೊಂದಿಗೆ ತಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ತಮಗೆಲ್ಲರಿಗೂ ನಮಸ್ಕಾರ ವೀಕ್ಷಕರೇ.